ನಮಸ್ಕಾರ. ಕನ್ನಡಿಗ IAS ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಧ್ವನಿ ಸಿದ್ಧಾಂತದ ಬಗ್ಗೆ ನೋಡೋಣ. ಒಂದು ಒಳ್ಳೆ ಕವಿತೆ ಅಥವಾ ಒಂದು ಹಾಡು ಕೇಳಿದಾಗ ಕೆಲವು ಸಾಲುಗಳು ಯಾಕೆ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡುತ್ತೆ? ಆ ಪದಗಳಲ್ಲಿ ಏನೋ ಒಂದು ಮ್ಯಾಜಿಕ್ ಇರುತ್ತಾ? ಅಥವಾ ಆ ಪದಗಳ ಹಿಂದಿರುವ ಭಾವನೆ ನಮ್ಮನ್ನ ಹಾಗೆ ಕಾಡುತ್ತಾ? ಹೌದು. ಕಾವ್ಯದ ಆತ್ಮ ಯಾವುದು? ಈ ಪ್ರಶ್ನೆಗೆ ಭಾರತೀಯ ಕಾವ್ಯಚಿಂತಕರು ಸಾವಿರಾರು ವರ್ಷಗಳಿಂದ ಉತ್ತರ ಹುಡುಕ್ತಾಲೇ ಬಂದಿದ್ದಾರೆ. ನಿಜ. ಇವತ್ ನಾವು ಆ ಹುಡುಕಾಟದ ಬಹುಶಃ ಒಂದು ದೊಡ್ಡ ತಿರುವನ್ನು ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮ್ಮ ಇವತ್ತಿನ ವಿಷಯ ಧ್ವನಿ ಸಿದ್ಧಾಂತ. ಹೌದು. ಕಾವ್ಯದ ಆತ್ಮ ಪದಗಳಲ್ಲ, ಶೈಲಿಯಲ್ಲ, ಅಲಂಕಾರದಲ್ಲೂ ಅಲ್ಲ. ಅದು ಧ್ವನಿಯಲ್ಲೇ ಇದೆ ಅಂತ ಹೇಳುವ ಈ ಸಿದ್ಧಾಂತ ಅಂದ್ರೆ ಆಕ್ಚುಲಿ ಏನು, ಇದು ಹೇಗೆ ಕೆಲಸ ಮಾಡುತ್ತೆ? ಖಂಡಿತ. ಸುಮಾರು 9ನೇ ಶತಮಾನದಲ್ಲಿ ಆನಂದವರ್ಧನ ಅನ್ನೋ ಒಬ್ಬ ಅದ್ಭುತ ವಿದ್ವಾಂಸ, 9ನೇ ಶತಮಾನ, ಹೌದು, ಧ್ವನ್ಯಾಲೋಕ ಅನ್ನೋ ತನ್ನ ಕೃತಿಯಲ್ಲಿ ಇದನ್ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಂಡಿಸಿದ. ಓಕೆ. ಸರಳವಾಗಿ ಹೇಳೋದಾದ್ರೆ, ಕವಿತೆಯಲ್ಲಿ ಕವಿ ಬಳಸೋ ಪದ ಮತ್ತು ಅದರ ನೇರವಾದ ಅರ್ಥ ಇದೆಯಲ್ಲ, ಅದನ್ನ ಮೀರಿ ಒಂದು ಬೇರೆಯ ಅರ್ಥ, ಒಂದು ಸೂಚನೆ, ಒಂದು ವ್ಯಂಗ್ಯ ಹೊಳೆಯುತ್ತೆ. ಆ ಸೂಚ್ಯಾರ್ಥವೇ ಧ್ವನಿ. ಕಾವ್ಯವನ್ನು ಓದುವಾಗ ನಮಗೆ ಸಿಗೋ ನಿಜವಾದ ಖುಷಿಯ ಅನುಭವ ಇರೋದೇ ಆ ಧ್ವನಿಯಲ್ಲಿ. ಸರಿ. ಇವತ್ತು ನಾವು ಈ ಧ್ವನಿ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧ ಇದೆ ಮತ್ತು ಅದು ಹೇಗೆ ಕಾವ್ಯದ ಆತ್ಮ ಆಗತ್ತೆ ಅಂತ ನೋಡೋಣ. ಓಕೆ. ಹಾಗಿದ್ರೆ ಧ್ವನಿ ಅಂದ್ರೆ ಬರೀ ಸೌಂಡ್ ಅಲ್ಲ, ಅದೊಂದು ಸೂಚನೆ. ಹಾಗಾದ್ರೆ ಒಂದು ಪದಕ್ಕೆ ಎಷ್ಟು ತರಹದ ಶಕ್ತಿ ಇರುತ್ತೆ? ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಏನಾದ್ರೂ ದಾರಿ ಇದೆಯಾ? ತುಂಬಾ ಚೆನ್ನಾಗಿ ಕೇಳಿದ್ರಿ. ಇದನ್ನ ಒಂದು ಒಳ್ಳೆ ಅನಾಲಜಿ ಮೂಲಕ ಅರ್ಥ ಮಾಡಿಕೊಳ್ಬೋದು. ಪ್ರತಿಯೊಂದು ಶಬ್ದಕ್ಕೂ 3 ಶಕ್ತಿಗಳಿವೆ ಅಂತ ಆನಂದವರ್ಧನ ಹೇಳ್ತಾನೆ. ಮೊದಲನೇದು ಅಭಿಧ. ಇದು ಒಂದು ಪದದ ಡಿಕ್ಷನರಿ ಮೀನಿಂಗ್. ಸಿಂಹ ಅಂದ್ರೆ ಕಾಡಿನಲ್ಲಿರೋ ಒಂದು ಪ್ರಾಣಿ. ಸ್ಟ್ರೇಟ್ ಅಂಡ್ ಸಿಂಪಲ್. ಸರಿ, ಅದು ವಾಚ್ಯಾರ್ಥ. ಹೌದು. ಎರಡನೇದು ಲಕ್ಷಣ. ಇದನ್ನ ಆ ಪದದ ನಿಕ್ನೇಮ್ ಅಂತ ಕರಿಬಹುದು. ನಿಕ್ನೇಮ್. ಓಕೆ. ಈಗ ಅವನೊಬ್ಬ ಸಿಂಹ ಅಂದ್ರೆ ಅವನು ಪ್ರಾಣಿ ಅಂತ ಅರ್ಥ ಅಲ್ಲ. ಖಂಡಿತ ಅಲ್ಲ. ಆ ನೇರ ಅರ್ಥಕ್ಕೆ ಅಡ್ಡಿ ಬರುತ್ತೆ. ಆಗ ನಾವು ಅವನನ್ನು ಸಿಂಹದ ಹಾಗೆ ಧೈರ್ಯವಂತ ಅಂತ ಅರ್ಥ ಮಾಡ್ಕೊಳ್ತೇವೆ. ಇದು ಸಾಂದರ್ಭಿಕ ಅರ್ಥ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಇದೆ. ಅವನೊಬ್ಬ ಸಿಂಹ ಅನ್ನೋದಕ್ಕೂ ಮುಂದೆ ನಾವು ಮಾತಾಡ್ಬೇಕಿರೋ ಧ್ವನಿಗೂ ಇರೋ ಅಸಲಿ ವ್ಯತ್ಯಾಸ ಏನು? ಎರಡರಲ್ಲೂ ನಾವು ನೇರ ಅರ್ಥವನ್ನು ಬಿಟ್ಟು ಬೇರೆ ಅರ್ಥ ತಗೋತಿದೀವಲ್ಲ? ಅತ್ಯುತ್ತಮ ಪ್ರಶ್ನೆ. ಬಹಳಷ್ಟು ಜನರಿಗೆ ಇಲ್ಲೇ ಕನ್ಫ್ಯೂಷನ್ ಆಗೋದು. ಲಕ್ಷಣದಲ್ಲಿ ನಾವು ಒಂದು ಅರ್ಥವನ್ನು ಬಿಟ್ಟು ಇನ್ನೊಂದು ಅರ್ಥವನ್ನು ಬದಲಾಗಿ ತಗೋತೀವಿ. ಸಬ್ಸ್ಟಿಟ್ಯೂಟ್ ಇದ್ದ ಹಾಗೆ. ಹೌದು. ಧೈರ್ಯ ಅನ್ನೋದು ಸಿಂಹದ ಗುಣ. ಆದರೆ 3ನೇ ಶಕ್ತಿ ಇದೆಯಲ್ಲ, ವ್ಯಂಜನ, ಇದು ಆ ಪದದ ರೆಪ್ಯುಟೇಷನ್ ಇದ್ದ ಹಾಗೆ. ರೆಪ್ಯುಟೇಷನ್. ಇದು ಬದಲಿ ಅರ್ಥ ಅಲ್ಲ, ಬದಲಿಗೆ ಅರ್ಥಗಳ ಒಂದು ಹೊಸ ಜಗತ್ತನ್ನೇ ತೆರೆಯುತ್ತೆ. ಅಭಿಧ ಮತ್ತು ಲಕ್ಷಣ ಶಕ್ತಿಗಳು ತಮ್ಮ ಕೆಲಸ ಮುಗಿಸಿದ್ಮೇಲೆ ಕವಿಯ ಆಶಯ, ಸಂದರ್ಭ ಎಲ್ಲವೂ ಸೇರಿ ಒಂದು ವಿಶೇಷವಾದ ಅರ್ಥ ಹೊಳೆಯುತ್ತಲ್ಲ, ಅದೇ ಧ್ವನಿ ಅಥವಾ ವ್ಯಂಗ್ಯಾರ್ಥ. ಅದ್ಭುತ. ಇದಕ್ಕೆ ನಮ್ಮ ಮೂಲಗಳಲ್ಲಿ ಸೂರ್ಯ ಮುಳುಗುದ ಅನ್ನೋ ಉದಾಹರಣೆ ಇದೆಯಲ್ಲ, ಅದು ಇದನ್ನ ಚೆನ್ನಾಗಿ ವಿವರಿಸುತ್ತೆ ಅನ್ಸುತ್ತೆ. ಖಂಡಿತ. ಸೂರ್ಯ ಮುಳುಗಿದ ಅನ್ನೋ ವಾಕ್ಯ ತಗೊಳ್ಳಿ. ಇದರ ಡಿಕ್ಷನರಿ ಮೀನಿಂಗ್ ಅಂದ್ರೆ ಅಭಿಧಾರ್ಥ ಸೂರ್ಯಾಸ್ತವಾಯ್ತು ಅನ್ನೋದು. ಸಿಂಪಲ್. ಸರಿ. ಆದ್ರೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇದರ ಧ್ವನಿ ಬೇರೆ ಇರುತ್ತೆ. ಹೌದು. ದಿನವಿಡೀ ದುಡ್ದ ಕೂಲಿಕಾರನಿಗೆ ಅದು ಆಹಾ, ಇವತ್ತಿನ ಕೆಲ್ಸ ಮುಗೀತು, ಮನೆಗೆ ಹೋಗ್ಬೋದು ಅನ್ನೋ ನಿರಾಳತೆಯ ಧ್ವನಿ. ಪ್ರೇಯಸಿಯನ್ನು ಕಾಯ್ತಾ ಇರೋ ಪ್ರಿಯಕರನಿಗೆ ಇನ್ನು ಅವಳನ್ನು ಭೇಟಿಯಾಗೋ ಸಮಯ ಬಂತು ಅನ್ನೋ ಕಾತರದ ಧ್ವನಿ. ಕರೆಕ್ಟ್. ಅದೇ ಒಬ್ಬ ತಪಸ್ವಿಗೆ ಸಂಧ್ಯಾವಂದನೆ ಮಾಡೋ ಸಮಯವಾಯ್ತು ಅನ್ನೋ ಕರ್ತವ್ಯದ ನೆನಪು. ಓ ಹೌದು. ಹೀಗೆ ನೋಡಿ, ಒಂದೇ ವಾಕ್ಯ, ಆದ್ರೆ ಕೇಳುಗರ ಮನಸ್ಥಿತಿಗೆ ತಕ್ಕ ಹಾಗೆ ಹಲವು ಸೂಚ್ಯಾರ್ಥಗಳು ಹುಟ್ಟುಕೊಳ್ತವೆ. ಈ ಅರ್ಥದ ಪದರಗಳೇ ಕಾವ್ಯದ ನಿಜವಾದ ಸೌಂದರ್ಯ. ಹಾಗಾದ್ರೆ ಈ ಧ್ವನಿ ಅನ್ನೋ ಐಡಿಯಾ ಇದ್ದಕ್ಕಿದ್ದಂತೆ 9ನೇ ಶತಮಾನದಲ್ಲಿ ಆನಂದವರ್ಧನನಿಗೆ ಹೊಳೆಯಿತಾ, ಅಥವಾ ಇದಕ್ಕೂ ಹಿಂದಿನ ಚಿಂತನೆಗಳ ಹೆಗಲ ಮೇಲೆ ನಿಂತು ಇವರು ಈ ಸಿದ್ಧಾಂತ ರೂಪಿಸಿದರಾ? ನಮ್ಮ ಆ ಹಳೆಯ ಪ್ರಶ್ನೆಗೆ ಬರೋಣ.
ಕಾವ್ಯದ ಆತ್ಮದ ಹುಡುಕಾಟದಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಅಷ್ಟೇನಾ? ಇದು ಖಂಡಿತವಾಗಿಯೂ ಆಕಸ್ಮಿಕ ಅಲ್ಲ, ಇದೊಂದು ದೊಡ್ಡ ಚರ್ಚೆಯ ಮುಂದುವರೆದ ಭಾಗ. ಓಕೆ. ಇದಕ್ಕೂ ಮುಂಚೆ ದೊಡ್ಡ ದೊಡ್ಡ ಸಿದ್ಧಾಂತಗಳಿದ್ವು. ಮೊದಲು ಭರತಮುನಿ ರಸವೇ ಕಾವ್ಯದ ಆತ್ಮ ಅಂದ. ಹೌದು, ರಸ ಸಿದ್ಧಾಂತ. ಹೌದು, ಒಂದು ನಾಟಕ ನೋಡುವಾಗ ಅಥವಾ ಕಾವ್ಯ ಓದುವಾಗ ನಮ್ಮ ಮನಸ್ಸಲ್ಲಿ ಹುಟ್ಟೋ ಶೃಂಗಾರ, ಕರುಣ, ವೀರದಂತಹ ಅದ್ಭುತ ಅನುಭವವೇ ರಸ, ಅದೇ ಮುಖ್ಯ ಅಂದ. ಆದ್ರೆ ಆ ರಸ ಅನ್ನೋ ಅನುಭವ ಓದುಗನಿಗೆ ಅಥವಾ ಪ್ರೇಕ್ಷಕನಿಗೆ ತಲುಪುವುದು ಹೇಗೆ? ಆ ಪ್ರಾಸೆಸ್ ಏನು ಅಂತ ಅವರು ವಿವರಿಸಿದ್ರ? ಅಲ್ಲೇ ಧ್ವನಿ ಸಿದ್ಧಾಂತದ ಪ್ರಾಮುಖ್ಯತೆ ಬರೋದು. ಭರತ ಏನು ಮುಖ್ಯ ಅಂತ ಹೇಳಿದ, ಆದರೆ ಅದು ಹೇಗೆ ತಲುಪುತ್ತೆ ಅನ್ನೋದಕ್ಕೆ ಧ್ವನಿ ಸಿದ್ಧಾಂತ ಉತ್ತರ ಕೊಡ್ತು. ಆಹಾ. ನನಗೆ ದುಃಖವಾಯಿತು ಅಂತ ಕವಿ ನೇರವಾಗಿ ಹೇಳಿದ್ರೆ ಅದು ರಸ ಆಗಲ್ಲ. ಇಲ್ಲ, ಆಗಲ್ಲ. ಬದಲಿಗೆ ದುಃಖವನ್ನು ಸೂಚಿಸುವ ಸನ್ನಿವೇಶಗಳನ್ನು ಕಟ್ಟಿಕೊಟ್ಟಾಗ ಆ ಭಾವನೆ ನಮಗೆ ವ್ಯಂಗ್ಯವಾಗಿ ತಲುಪಿ ಕರುಣ ರಸ ಹುಟ್ಟುತ್ತೆ. ಅಂದ್ರೆ ರಸವನ್ನು ತಲುಪಿಸೋ ವಾಹನವೇ ಧ್ವನಿ. ಸರಿ. ಹಾಗಾದ್ರೆ ಅಲಂಕಾರ ಸಿದ್ಧಾಂತದವರು ಆತ್ಮ ಶರೀರದ ಅಲಂಕಾರ ಅಂದ್ರು, ರೀತಿ ಸಿದ್ಧಾಂತದವರು ಶರೀರದ ರಚನೆ ಅಂದ್ರು. ಹೌದು. ಈಗ ಆನಂದವರ್ಧನ ಬಂದು ನಿಲ್ಲಿಸಿ, ನೀವೆಲ್ಲ ದೇಹದ ಬಗ್ಗೆ ಮಾತಾಡ್ತಿದ್ದೀರಿ, ನಾನು ಆತ್ಮದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ವಾದ ಮಾಡಿದಾಗಾಯ್ತು. ನಿಖರವಾಗಿ ಪರ್ಫೆಕ್ಟ್. ಭಾಮಹ, ವಾಮನರಂತಹ ಚಿಂತಕರು ಅಲಂಕಾರ ಅಂದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಮತ್ತು ರೀತಿ ಅಂದ್ರೆ ಸ್ಟೈಲ್ ಕಾವ್ಯಕ್ಕೆ ಸೌಂದರ್ಯ ಕೊಡುತ್ತೆ ಅಂದ್ರು. ಸರಿ. ಆನಂದವರ್ಧನ ಅದನ್ನೊಪ್ಪುಕೊಂಡು, ಹೌದು, ಇವೆಲ್ಲವೂ ಕಾವ್ಯದ ಶರೀರಕ್ಕೆ ಬೇಕಾದ ಉಡುಗೆ ಆಭರಣಗಳಿದ್ದಂತೆ, ಆದ್ರೆ ದೇಹಕ್ಕೆ ಪ್ರಾಣ ಇಲ್ಲದಿದ್ರೆ ಆಭರಣಕ್ಕೆ ಬೆಲೆಯಲ್ಲಿದೆ. ಹೌದಲ್ಲ? ಕಾವ್ಯದ ಪ್ರಾಣವೇ ಧ್ವನಿ. ಈ ಅಲಂಕಾರ ರೀತಿಯೆಲ್ಲವೂ ಆ ಧ್ವನಿಯನ್ನು ಚೆನ್ನಾಗಿ வெளிಪಡಿಸಲು ಸಹಾಯ ಮಾಡ್ಬೇಕಷ್ಟೇ ಅಂತ ವಾದಿಸ್ತ. ನಾವು ಪದಗಳ ಶಕ್ತಿ, ಧ್ವನಿಯ ಹಿನ್ನೆಲೆ ಎಲ್ಲ ನೋಡಿದ್ವಿ. ಆದ್ರೆ ಈ ವ್ಯಂಗ್ಯಾರ್ಥ ಅನ್ನೋದು ಒಂದೇ ತರ ಇರುತ್ತಾ, ಅಥವಾ ಅದರಲ್ಲೂ ಬೇರೆ ಬೇರೆ ಛಾಯೆಗಳಿವ್ಯಾ? ಉದಾಹರಣೆಗೆ, ಒಂದು ಸಣ್ಣ ಸುಳಿವು ಕೊಡೋದು, ಒಂದು ದೊಡ್ಡ ಭಾವನೆಯನ್ನೇ ಹುಟ್ಟು ಹಾಕೋದು, ಎರಡೂ ಒಂದೇನಾ? ಇಲ್ಲ, ಖಂಡಿತ ಒಂದೇ ಅಲ್ಲ. ಆನಂದವರ್ಧನ ಈ ಸೂಚ್ಯಾರ್ಥದಲ್ಲಿ 3 ಮುಖ್ಯ ಪ್ರಕಾರಗಳನ್ನು ಗುರುತಿಸ್ತಾನೆ. ಮೊದಲನೇದು ವಸ್ತುಧ್ವನಿ. ಅಂದ್ರೆ ಯಾವುದೋ ಒಂದು ವಿಷಯವನ್ನು, ಒಂದು ಫ್ಯಾಕ್ಟ್ ಆರ್ ಮ್ಯಾಟರ್ ಅಂತೀವಲ್ಲ, ಅದನ್ನ ನೇರವಾಗಿ ಹೇಳ್ದೆ ಸೂಚ್ಯವಾಗಿ ಹೇಳೋದು. ಉದಾಹರಣೆಗೆ, ಪೂಜೆಗೆ ಬೇರೆ ಹೂವನ್ನು ನೋಡು, ನಿನ್ ತಲೆ ಮೇಲಿರೋದನ್ ಬಿಟ್ಟು ಅಂತ ಒಬ್ಳು ಹುಡುಗಿಗೆ ಹೇಳಿದ್ರೆ ಅದರ ನೇರ ಅರ್ಥ ನಿನ್ನ ತಲೆಯಲ್ಲಿರೋ ಹೂವು ಬೇಡ ಅಂತ. ಸರಿ. ಆದ್ರೆ ಅದರ ಹಿಂದಿರೋ ಸೂಚ್ಯಾರ್ಥ ಏನೋ? ನೀನು ಅಷ್ಟು ಸುಂದರಿ, ನಿನ್ನ ಸೌಂದರ್ಯದ ಮುಂದೆ ಈ ಹೂವು ದೇವ್ರ ಪೂಜೆಗೂ ಯೋಗ್ಯವಲ್ಲ ಅನ್ನೋ ಹೊಗಳಿಕೆ ಇರಬಹುದು. ಅಥವಾ ನಿನಗೆ ಅಷ್ಟು ಅಹಂಕಾರವೇ ಅನ್ನೋ ಟೀಕೆಯೂ ಇರಬಹುದು. ಎಕ್ಸಾಕ್ಟ್ಲಿ. ಹೀಗೆ ಒಂದು ವಿಚಾರವನ್ನು ಧ್ವನಿಸೋದು ವಸ್ತುಧ್ವನಿ. ವಾಹ್, ಒಂದು ವಾಕ್ಯದ ಹಿಂದೆ ಇಷ್ಟೆಲ್ಲಾ ಸಾಧ್ಯತೆಗಳು. ಹಾಗಾದ್ರೆ ಎರಡನೇ ವಿಧ? ಎರಡನೇದು ಅಲಂಕಾರ ಧ್ವನಿ. ಇಲ್ಲಿ ಒಂದು ಅಲಂಕಾರವನ್ನೇ ಅಂದ್ರೆ ಉಪಮೆ, ರೂಪಕದಂಥ ಫಿಗರ್ ಆಫ್ ಸ್ಪೀಚನ್ನೇ ನೇರವಾಗಿ ಹೇಳದೆ ಧ್ವನಿಸಲಾಗುತ್ತೆ. ಓ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಉದಾಹರಣೆಗೆ, ಮುಂಗಾರು ಮಳೆಯು ಭೂಮಿಯನ್ನು ಅಪ್ಪಿತಬ್ಬಿತು ಅಂದಾಗ ಇಲ್ಲಿ ಕವಿ ಮಳೆ ಭೂಮಿಯ ಹಾಗೆ ಅಂದ ಎಲ್ಲೂ ಹೋಲಿಸ್ತಿಲ್ಲ. ನಿಜ. ಆದರೆ ಮಳೆಗೂ ಭೂಮಿಗೂ ಒಂದು ಮಾನವೀಯ ಸಂಬಂಧ ಕಲ್ಪಿಸಿ ಒಂದು ಮಾನವೀಕರಣ ಅಲಂಕಾರವನ್ನು ಸೂಚಿಸುತ್ತಿದ್ದಾನೆ. ಮಳೆ ಸುಮ್ಮನೆ ನೀರು ಸುರಿಸಲಿಲ್ಲ, ಪ್ರೀತಿಯಿಂದ ಭೂಮಿಗೆ ಹೊಸ ಚೈತನ್ಯ ತಂತು ಅನ್ನೋ ಭಾವ ಹೊಮ್ಮುತ್ತೆ. ಮತ್ತು ಮೂರನೆಯದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು, ರಸಧ್ವನಿ. ಹೌದು. ಆದರೆ ರಸ ಅನ್ನೋದು ಭರತನ ಸಿದ್ಧಾಂತ ಅಂದಿರಿ. ಈಗ ಮತ್ತೆ ಇಲ್ಲಿ ರಸಧ್ವನಿ ಅಂತ ಬರ್ತಿದೆ. ಇವೆರಡಕ್ಕೂ ಏನ್ ಸಂಬಂಧ? ಆನಂದವರ್ಧನ ಹಳೆಯ ಐಡಿಯಾವನ್ನೇ ಹೊಸ ಹೆಸರಲ್ಲಿ ಹೇಳ್ತಿದ್ದಾನಾ? ಇಲ್ಲ, ಇದು ರೀಪ್ಯಾಕೇಜಿಂಗ್ ಅಲ್ಲ, ಇದೊಂದು ಇಂಟಿಗ್ರೇಷನ್. ರಸಧ್ವನಿಯನ್ನೇ ಆನಂದವರ್ಧನ ಅತ್ಯಂತ ಶ್ರೇಷ್ಠವಾದ ಧ್ವನಿ ಅಂತ ಪರಿಗಣಿಸೋದು. ಓಕೆ. ಕಾವ್ಯದ ಅಂತಿಮ ಗುರಿ ಓದುಗನಲ್ಲಿ ಒಂದು ಭಾವವನ್ನು, ಒಂದು ರಸವನ್ನು ಹುಟ್ಟಿಸೋದು. ಆ ರಸವನ್ನು ನೇರವಾಗಿ ಹೇಳದೆ ವ್ಯಂಗ್ಯದ ಮೂಲಕ ಪ್ರಕಟಿಸಿದಾಗ ಅದು ರಸಧ್ವನಿಯಾಗುತ್ತೆ. ಉದಾಹರಣೆಗೆ, ಕಾಳಿದಾಸನ ಶಾಕುಂತಲದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯ ಪ್ರೀತಿಯನ್ನು ಅವರಿಬ್ಬರೂ ಪ್ರೀತಿಸುತ್ತಿದ್ದರು ಅಂತ ಎಲ್ಲೂ ಹೇಳಲ್ಲ. ಹೌದು. ಅವರ ನೋಟ, ನಾಚಿಕೆ, ಮಾತುಗಳ ಮೂಲಕ ಆ ಪ್ರೇಮ ವ್ಯಕ್ತವಾಗಿ ಓದುಗರಲ್ಲಿ ಶೃಂಗಾರ ರಸವನ್ನು ಧ್ವನಿಸುತ್ತೆ.
ಇದೇ ಕಾವ್ಯದ ಆತ್ಮ ಅಂತ ಆನಂದವರ್ಧನನ ಸ್ಪಷ್ಟ ಅಭಿಪ್ರಾಯ. ಹಾಗಾದ್ರೆ ಕಾವ್ಯವಲ್ಲಿ ಕವಿ ಒಂದು ಕಥೆ ಹೇಳಬಹುದು, ವಸ್ತುಧ್ವನಿ, ಒಂದು ಚಿತ್ರ ಕಟ್ಟಿಕೊಡಬಹುದು, ಅಲಂಕಾರ ಧ್ವನಿ, ಅಥವಾ ನೇರವಾಗಿ ನಮ್ಮ ಭಾವನೆಗೆ ಕೈ ಹಾಕಬಹುದು, ರಸಧ್ವನಿ. ಹೌದು. ಎಲ್ಲವೂ ಈ ಸೂಚ್ಯಾರ್ಥದ ಮೂಲಕವೇ. ಇದು ಕವಿಗೆ ಸಿಕ್ಕ ಒಂದು ಸೂಪರ್ ಪವರ್ ಇದ್ದ ಹಾಗೆ. ಪರ್ಫೆಕ್ಟ್ ಆಗಿ ಹೇಳ್ರಿ. ಇದೇ ಆ ಸಿದ್ಧಾಂತದ ತಿರುಳು. ಇಂತಹ ಒಂದು ಕ್ರಾಂತಿಕಾರಕ ಸಿದ್ಧಾಂತವನ್ನು ಸ್ಥಾಪಿಸಿ ಅದನ್ನು ಗಟ್ಟಿಗೊಳಿಸಿದ ಪ್ರಮುಖರು ಯಾರು? ನಮ್ಮ ಮೂಲಗಳು ಇಬ್ಬರು ಮಹಾನ್ ವಿದ್ವಾಂಸರ ಬಗ್ಗೆ ಹೇಳುತ್ತವೆ. ಹೌದು. ಮೊದಲನೆಯವರು ಆನಂದವರ್ಧನರೇ. ಕಾವ್ಯಸ್ಯಾತ್ಮ ಧ್ವನಿರಿತಿ, ಧ್ವನಿಯೇ ಕಾವ್ಯದ ಆತ್ಮ ಅಂತ ಧೈರ್ಯವಾಗಿ ಘೋಷಿಸಿದವರು. ಅಷ್ಟೇ ಅಲ್ಲ, ಈ ಧ್ವನಿಯ ಆಧಾರದ ಮೇಲೆ ಕಾವ್ಯದ ಗುಣಮಟ್ಟವನ್ನೇ ಅಳೆಯುವ ಒಂದು ಸಿಸ್ಟಮ್ ಕೊಟ್ರು. ಓಹೋ. ವ್ಯಂಗ್ಯಾರ್ಥವೇ ಪ್ರಧಾನವಾಗಿದ್ರೆ ಅದು ಉತ್ತಮ ಕಾವ್ಯ. ನೇರ ಅರ್ಥಕ್ಕಿಂತ ವ್ಯಂಗ್ಯಾರ್ಥ ಕಡಿಮೆ ಚೆನ್ನಾಗಿದ್ರೆ ಅದು ಮಧ್ಯಮ ಕಾವ್ಯ. ಸರಿ. ವ್ಯಂಗ್ಯವೇ ಇಲ್ಲದೆ ಕೇವಲ ಪದಗಳ ಆಟ, ಅಲಂಕಾರದ ಚಮತ್ಕಾರ ಅಷ್ಟೇ ಇದ್ರೆ ಅದು ಅಧಮ ಕಾವ್ಯ ಅಥವಾ ಚಿತ್ರಕಾವ್ಯ ಅಂದ್ರು. ಅಂದರೆ ಕಾವ್ಯದಲ್ಲಿ ಎಷ್ಟು ಧ್ವನಿ ಇದೆ ಅನ್ನೋದೇ ಅದರ ಕ್ವಾಲಿಟಿಯ ಅಳತೆಗೋಲು ಆಯಿತು. ಹಾಗಾದರೆ ಆನಂದವರ್ಧನನ ನಂತರ ಬಂದ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಯಾರು? ಅವರೇ ಅಭಿನವಗುಪ್ತ. ಸುಮಾರು 1 ಶತಮಾನದ ನಂತರ ಬಂದ ಇವರು ಧ್ವನಿ ಸಿದ್ಧಾಂತದ ಮಹಾನ್ ಸಮರ್ಥಕ. ಒಂದು ರೀತಿ ಡಿಫೆಂಡರ್ ಆಫ್ ದ ಫೇತ್ ಇದ್ಹಾಗೆ. ಡಿಫೆಂಡರ್ ಆಫ್ ದ ಫೇತ್? ಹೌದು. ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಲೋಚನಾ ಅಂತ ಒಂದು ಅದ್ಭುತ ವ್ಯಾಖ್ಯಾನ ಬರೆದ್ರು. ಓಕೆ. ಆ ಕಾಲದಲ್ಲಿ ಧ್ವನಿ ಸಿದ್ಧಾಂತಕ್ಕೆ ಸಾಕಷ್ಟು ವಿರೋಧವಿತ್ತು. ಧ್ವನಿ ಅಂತ ಏನೂ ಇಲ್ಲ, ಅದೆಲ್ಲ ಲಕ್ಷಣಾರ್ಥದಲ್ಲೇ ಸೇರಿ ಹೋಗುತ್ತೆ ಅಂತ ಕೆಲವರು ವಾದಿಸಿದ್ರು. ಅಭಿನವಗುಪ್ತರು ಈ ಎಲ್ಲಾ ವಾದಗಳನ್ನು ತರ್ಕಬದ್ಧವಾಗಿ ಖಂಡಿಸಿ ಧ್ವನಿ ಸಿದ್ಧಾಂತವನ್ನು ಅಚಲವಾಗಿ ಸ್ಥಾಪಿಸಿದ್ರು. ಅವರ ಕೊಡುಗೆ ಕೇವಲ ಸಮರ್ಥನೆಗೆ ಸೀಮಿತವಾಗಿತ್ತಾ ಅಥವಾ ಅವರು ಏನಾದರೂ ಹೊಸ ಆಯಾಮಗಳನ್ನು ಸೇರಿಸಿದ್ರು. ವಿಶೇಷವಾಗಿ ರಸ ಮತ್ತು ಧ್ವನಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಅದ್ಭುತ ವಿವರಣೆ ಕೊಟ್ರು. ಓ, ಹೇಗೆ? ರಸ ನಮ್ಮ ಮನಸ್ಸಲ್ಲಿ ಹುಟ್ಟೋದು 1, 2, 3 ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಲ್ಲ ಅಂದ್ರು. ತಕ್ಷಣ ಆಗೋದಲ್ವಾ? ಹೌದು. ಮೊದಲು ಪದ ಕೇಳಿ, ಆಮೇಲೆ ಅದರ ಅರ್ಥವಾಗಿ, ಆಮೇಲೆ ವ್ಯಂಗ್ಯ ಹೊಳೆದು, ಕೊನೆಗೆ ರಸ ಹುಟ್ಟಲ್ಲ. ಬದಲಿಗೆ ಅದು ಮಿಂಚು ಹೊಡೆದ ಹಾಗೆ ತಕ್ಷಣಕ್ಕೆ ಒಮ್ಮೆಲೆ ಮನಸ್ಸಲ್ಲಿ ಸ್ಫುರಿಸುತ್ತೆ ಅಂದ್ರು. ವಾವ್! ಈ ವಿವರಣೆ ರಸಧ್ವನಿಗೆ ಒಂದು ತಾತ್ವಿಕ ಗಟ್ಟಿತನವನ್ನು ನೀಡಿತು. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ 1000 ವರ್ಷದ ಹಿಂದಿನ ಈ ಸಿದ್ಧಾಂತದ ಬಗ್ಗೆ ನಾವಿಂದು ಯಾಕೆ ಮಾತಾಡ್ಬೇಕು? ಇದರ ಶಾಶ್ವತ ಕೊಡುಗೆ ಏನು? ಇದೊಂದು ಹಳೆಯ ಕಾಲದ ಸಾಹಿತ್ಯ ವಿಮರ್ಶಾ ಪದ್ಧತಿಯಷ್ಟೇನಾ? ಖಂಡಿತವಾಗಿಯೂ ಇಲ್ಲ. ಇದರ ಕೊಡುಗೆಗಳು ಇವತ್ತಿಗೂ ಬಹಳ ಪ್ರಸ್ತುತ. ಮೊದಲನೆಯದಾಗಿ ಶತಮಾನಗಳಿಂದ ನಡೀತಿದ್ದ ಕಾವ್ಯದ ಆತ್ಮ ಯಾವುದು ಅನ್ನೋ ಚರ್ಚೆಗೆ ಇದೊಂದು ನಿರ್ಣಾಯಕ ಮತ್ತು ಸಮಗ್ರ ಉತ್ತರವನ್ನು ಕೊಟ್ಟು, ಅಲಂಕಾರ, ರೀತಿ, ರಸ ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಂಡು ಧ್ವನಿಯೇ ಆತ್ಮ ಅಂತ ಸ್ಥಾಪಿಸಿತು. ಇದು ಕವಿಯ ದೃಷ್ಟಿಕೋನದಿಂದ. ಹಾಗಾದ್ರೆ ಓದುಗರ ಪಾತ್ರದ ಬಗ್ಗೆ ಈ ಸಿದ್ಧಾಂತ ಏನ್ ಹೇಳುತ್ತೆ? ನನಗಿದು ಬಹಳ ಮುಖ್ಯ ಅನ್ಸುತ್ತೆ. ಅತ್ಯಂತ ಮಹತ್ವದ ಅಂಶ ಅದು. ಎರಡನೆಯದಾಗಿ ಇದು ಕಾವ್ಯದ ಸೌಂದರ್ಯವನ್ನು ಆಸ್ವಾದಿಸುವುದರಲ್ಲಿ ಸಹೃದಯನ ಅಂದ್ರೆ ಓದುಗನ ಪಾತ್ರವನ್ನು ಎತ್ತಿ ಹಿಡಿತು. ಓದುಗನ ಪಾತ್ರ? ಹೌದು. ಕವಿ ಎಷ್ಟೇ ಅದ್ಭುತವಾಗಿ ವ್ಯಂಗ್ಯವನ್ನು ಸೃಷ್ಟಿಸಿದ್ರೂ ಅದನ್ನು ಗ್ರಹಿಸುವ ಸಂವೇದನೆ, ಅನುಭವ ಓದುಗನಲ್ಲಿ ಇಲ್ಲದಿದ್ರೆ ಆ ಕಾವ್ಯ ವ್ಯರ್ಥ. ನಿಜ. ಅಂದ್ರೆ ಕಾವ್ಯದ ಅರ್ಥ, ಕವಿಯ ಸೃಷ್ಟಿ ಮತ್ತು ಸಹೃದಯನ ಗ್ರಹಿಕೆ ಎರಡರಿಂದಲೂ ಪೂರ್ಣಗೊಳ್ಳುತ್ತೆ. ಇದು ಓದುಗನನ್ನು ಕೇವಲ ಸ್ವೀಕರಿಸುವನಾಗಿ ನೋಡದೆ ಅರ್ಥವನ್ನು ಸಹಸೃಷ್ಟಿಸುವನಾಗಿ ನೋಡಿತು. ಇದು ಓದುಗನಿಗೆ ಕೊಟ್ಟ ದೊಡ್ಡ ಗೌರವ. ಮತ್ತು ಕವಿಗಳಿಗೆ ಅವರಿಗೆ ಇದರಿಂದೇನು ದಾರಿ ಸಿಕ್ತು? ಮೂರನೇದಾಗಿ ಕವಿಗಳಿಗೆ ತಮ್ಮ ಭಾವನೆಗಳನ್ನು ನೇರವಾಗಿ ಘೋಷಣೆಗಳ ತರ ಹೇಳದೆ ಸೃಜನಾತ್ಮಕವಾಗಿ, ಸೂಚ್ಯವಾಗಿ ಹೇಳಲು ಇದು ದಾರಿದೀಪವಾಯಿತು. ಶೋ ಡೋಂಟ್ ಟೆಲ್ ಅನ್ನೋ ತತ್ವ. ಎಕ್ಸಾಕ್ಟ್ಲಿ. ಶೋ ಡೋಂಟ್ ಟೆಲ್ ಅಂತ ಇವತ್ತು ನಾವು ಸಿನಿಮಾ, ಸಾಹಿತ್ಯದಲ್ಲಿ ಹೇಳ್ತೀವಲ್ಲ, ಅದರ ಮೂಲ ತತ್ವ ಇಲ್ಲಿದೆ. ಹೌದು. ನನಗೆ ದುಃಖವಾಗಿದೆ ಅಂತ ಬರೆಯೋದಕ್ಕಿಂತ ದುಃಖವನ್ನು ಧ್ವನಿಸುವ ಒಂದು ಸನ್ನಿವೇಶವನ್ನು ಕಟ್ಟಿಕೊಡುವುದು ಹೆಚ್ಚು ಪರಿಣಾಮಕಾರಿ. ಇದು ಕವಿಗಳ ಸೃಜನಾತ್ಮಕತೆಯ ಸಾಧ್ಯತೆಗಳನ್ನು ಹಿಗ್ಗಿಸಿತು. ಈ ತತ್ವಗಳು ಇವತ್ತಿನ ಆಧುನಿಕ ಸಾಹಿತ್ಯ, ಸಿನಿಮಾ ವಿಮರ್ಶೆಯಲ್ಲೂ ಜೀವಂತವಾಗಿವೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಕೇವಲ ಪದಗಳಿಂದ ಶುರು ಮಾಡಿ
ಅದರ ಡಿಕ್ಷನರಿ ಮೀನಿಂಗು ನಿಕ್ನೇಮ್ಗಳನ್ನು ದಾಟಿ ಅದರ ರೆಪ್ಯುಟೇಷನ್ ಅಂದ್ರೆ ವ್ಯಂಗ್ಯಾರ್ಥದ ವಿಶಾಲ ಜಗತ್ತಿಗೆ ಕಾಲಿಟ್ಟಿದ್ದೇವೆ. ಹೌದು. ಆ ವ್ಯಂಗ್ಯವೇ ಹೇಗೆ ಒಂದು ವಿಷಯವಾಗಿ, ಅಲಂಕಾರವಾಗಿ ಮತ್ತು ಕೊನೆಗೆ ಒಂದು ಭಾವವಾಗಿ, ರಸವಾಗಿ, ಕಾವ್ಯದ ಆತ್ಮವಾಗ್ತದೆ ಅನ್ನೋದನ್ನು ನೋಡಿದೆವು. ಈ ಚರ್ಚೆಯನ್ನು ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಆಲೋಚನೆ. ಹೇಳಿ. ನಾವು ಕಾವ್ಯದಲ್ಲಿ ಧ್ವನಿಯ ಬಗ್ಗೆ ಮಾತಾಡಿದ್ವಿ, ಆದರೆ ಈ ಸೂಚ್ಯಾರ್ಥದ ತತ್ವ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆಲ್ಲೂ ಕಾಣಿಸುವುದಿಲ್ವೇ? ಒಳ್ಳೆ ಪ್ರಶ್ನೆ. ಒಂದು ಒಳ್ಳೆ ಸಂಗೀತ ಕೇಳುವಾಗ ಸ್ವರಗಳ ನಡುವಿನ ಮೌರದಲ್ಲಿ ಒಂದು ಭಾವ ಧ್ವನಿಸುವುದಿಲ್ವೇ? ಖಂಡಿತ. ಒಂದು ಪೇಂಟಿಂಗ್ ನೋಡುವಾಗ ಬಣ್ಣಗಳ ಆಯ್ಕೆ ಮತ್ತು ಗೆರೆಗಳ ವಿನ್ಯಾಸ ಕಲಾವಿದನ ಒಂದು ಆಳವಾದ ಆಶಯವನ್ನು ಸೂಚಿಸೋದಿಲ್ವೇ? ಹೌದು ಹೌದು. ಅಥವಾ ಇಬ್ಬರು ಆಪ್ತರ ನಡುವಿನ ಮಾತಿಲ್ಲದ ಮೌನದಲ್ಲಿಯೂ ಒಂದು ಆಳವಾದ ಅರ್ಥ ಅಡಗಿರಬಹುದಲ್ವೇ? ಖಂಡಿತವಾಗಿಯೂ. ಬಹುಶಃ ಸ್ಪಷ್ಟವಾಗಿ ಹೇಳಿದ್ದಕ್ಕಿಂತ ಸುಂದರವಾಗಿ ಸೂಚಿಸಿದ್ರಲ್ಲಿಯೇ ಹೆಚ್ಚು ಶಕ್ತಿ ಇರುತ್ತೇನೋ ಯೋಚಿಸಿ ನೋಡಿ.